ಹೊಸ ವರ್ಷದಂದು ನಡೆದಿದ್ದ ಬಳ್ಳಾರಿ ಬ್ಯಾನರ್ ಸಂಘರ್ಷ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿಧಾನಮಂಡಲ ಅಧಿವೇಶನದಲ್ಲೂ ಭಾರೀ ಜಿದ್ದಿಗೆ ಕಾರಣವಾಗಿತ್ತು. ಜನಾರ್ದನ ರೆಡ್ಡಿ ಹಾಗೂ ನಾಗೇಂದ್ರ ಮಧ್ಯೆ ಭಾರೀ ವಾಕ್ ಸಮರವೇ ನಡೆದು ಹೋಯಿತು. ಇವತ್ತು ಬಾಂಬ್ಗಳು, ಪ್ರೈವೇಟ್ ಗನ್ಗಳು, ಇವತ್ತು ನಾವು 20 ವರ್ಷದ ಹಿಂದೆ UP ಬಿಹಾರಲ್ಲಿ ಕೇಳ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ. ಅಂದು ಜನವರಿ 1ರಂದು ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿ ನಗರ ಹೊತ್ತಿ ಬುರಿದಿತ್ತು. ದುರ್ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದುರ್ಮರಣ ಸಂಚಲನ ಸೃಷ್ಟಿಸಿತ್ತು. ಇದೇ ವಿಚಾರ ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲೂ ಪ್ರತಿಧ್ವನಿಸಿದೆ. ನಿನ್ನೆ ವಿಧಾನಸಭೆಯಲ್ಲಿ ಗಣಿ ಧಣಿ ಜನಾರ್ದನ ರೆಡ್ಡಿ ಮಾಡಿದ್ದ ಆರೋಪದ ವಿರುದ್ಧ ಇವತ್ತು ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಸಿಡಿದೆದ್ದಿದ್ರು. ಸೇರಿಗೆ ಸಮ ಸೇರು ಎಂಬಂತೆ ರೆಡ್ಡಿಗೆ ನಾಗೇಂದ್ರ ಪಂಥಾಹ್ವಾನ ಕೊಟ್ಟಿದ್ದಾರೆ. ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ? ಇವಾಗ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಒಂದು ಕಾಲದ ಆಪ್ತರಾಗಿದ್ದ ರೆಡ್ಡಿ ಮತ್ತು ನಾಗೇಂದ್ರ ಇವತ್ತು ಬೆಂಕಿ ಬಿರುಗಾಳಿಯಂತೆ ವರ್ತಿಸಿದ್ರು. ವಾಲ್ಮೀಕಿ ದುಡ್ಡು ಹಡೆದವನು ನಾಗೇಂದ್ರ ಅಂತ ರೆಡ್ಡಿ ಆರೋಪಿಸಿದ್ರೆ, ಅಕ್ರಮ ಗಣಿಗಾರಿಕೆಯಿಂದ ಲೂಟಿ ಮಾಡಿದ್ದು ನೀನು ಅಂತ ನಾಗೇಂದ್ರ ತಿರುಗೇಟು ಕೊಟ್ರು. ಪರಸ್ಪರ ಏಕವಚನದಲ್ಲಿ ಕಿತ್ತಾಡಿಕೊಂಡ್ರು. ಇಲ್ಲಿ ಆಗಿರುವಂಥದ್ದು, ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂಥ ಪದ ಏನು ಬಂದಿದೆ, ಇವತ್ತು ಎಲ್ಲಾ CBI ಕೇಸ್ಗಳಲ್ಲಿ ನಾಗೇಂದ್ರ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದಿರಿ ನೀವು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ನಿನ್ನೆ ನಾವು ಮೌನವಾಗಿ ನಾವು ನಿಮ್ಮ ಕೇಳಿದೆ ಅಲ್ಲ ಅಣ್ಣ, ನಾನು ಹೇಳಿದ್ದೀನಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಆಯ್ತು, ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಬಳ್ಳಾರಿ ಗಲಾಟೆ ವೇಳೆ ಡಿವೈಎಸ್ಪಿ ಆಗಿದ್ದ ಚಂದ್ರಶೇಖರ್ ನಂದಾರೆಡ್ಡಿ ವಿಚಾರದಲ್ಲೂ ರೆಡ್ಡಿ ಬ್ರದರ್ಸ್ ಕಿಡಿಕಾರಿದ್ದಾರೆ. 28ಕ್ಕೆ ಮತ್ತೆ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬಂಟ್ವಾಳಕ್ಕೆ ಅಂತೇಳಿ ಮತ್ತೆ ಪೋಸ್ಟಿಂಗ್ ಮಾಡಿದ್ದಾರೆ. ಬಳ್ಳಾರಿ ಸಿಟಿ DSP ಮತ್ತು ASP ಅವರಿಬ್ಬರಿಂದಾನೇ ಅನಾಹುತ ಆಗಿದೆ ಅನ್ನೋದನ್ನ ನಿನ್ನೆ ಹೇಳಿದ್ದೆ. ಅದಕ್ಕಿಂತ ಮುಂಚೆನೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ದಯಮಾಡಿ ಪರಮೇಶ್ವರ್ ಅವರು ಒಂದು ಡಿಸಿಷನ್ ತಗೊಂಡು, ಅಲ್ಲಿಂದ ರಿಪೋರ್ಟ್ ತಗೊಂಡು ಡೈರೆಕ್ಟ್ IPS ಒಬ್ಬರನ್ನ ನೀವು ಅಲ್ಲಿಗೆ ಪೋಸ್ಟ್ ಮಾಡಿದ್ರಿ. ನಿನ್ನೆ ಇವ್ರು ಮಾತಾಡಕ್ಕಿಂತ ಮುಂಚೆ ನಿನ್ನೆ ಸಂಜೆ 2 ದಿವಸ ಆಗಿತ್ತು ಬಂತು, ಅವ್ರನ್ನ ಮತ್ತೆ ಟ್ರಾನ್ಸ್ಫರ್ ಮಾಡಿ ಯಾರ ಕಾಲದಲ್ಲಿ ಆಗಿತ್ತು ಅವ್ರನ್ನ ರಿಟೈನ್ ಮಾಡಿದ್ದೀರಾ. ಇದಾದ್ರೆ ಏನು ಇಂಥ ಗಂಭೀರ ಇನ್ಸಿಡೆಂಟ್ ಆದಾಗ ವಾಟ್ ಮೆಸೇಜ್ ದಿ ಗವರ್ಮೆಂಟ್ ವಾಂಟ್ಸ್ ಟು ಸೆಂಡ್? ಇನ್ನು ಬಳ್ಳಾರಿ ಗಲಾಟೆ ಪ್ರಕರಣವನ್ನು SIT ತನಿಖೆ ನಡೆಸುತ್ತಿದೆ. ಆದರೆ SIT ಮೇಲೆ ನಮಗೆ ವಿಶ್ವಾಸವಿಲ್ಲ, CBIಗೆ ಕೊಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ PY ವಿಜಯೇಂದ್ರ ಒತ್ತಾಯಿಸಿದ್ರು. ನಾನು ಕೂಡ ನಮ್ಮೆಲ್ಲ ಶಾಸಕರ ಮತ್ತೊಮ್ಮೆ ನಾನು ಆಗ್ರಹಪಡಿಸ್ತೇನೆ, ತಮ್ಮ ಮುಖ್ಯ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರ ತೆಗೆದುಕೊಂಡು ಈ ಒಂದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ತನಿಖೆ ಕೊಡಬೇಕು ಅಂತ ಮನೆ ಸಭೆಗೆ. ಪರಿಷತ್ನಲ್ಲೂ ಬಳ್ಳಾರಿ ಬೆಂಕಿ ಪ್ರತಿಧ್ವನಿ. ಇದು ವಿಧಾನಸಭೆಯಲ್ಲಾದ ಜಟಾಪಟಿ. ಆದ್ರೆ ಅತ್ತ ಪರಿಷತ್ನಲ್ಲೂ ಬಳ್ಳಾರಿ ಬ್ಯಾಟಲ್ ತುಸು ಜೋರಾಗಿಯೇ ಇತ್ತು. ಕಾನೂನು ಸುವ್ಯವಸ್ಥೆ ಬಗ್ಗೆ MLC YM ಸತೀಶ್ ಪ್ರಸ್ತಾಪಿಸಿ, ಬ್ಯಾನರ್ ಗಲಾಟೆ ಬಳಿಕ ಬಳ್ಳಾರಿಯಲ್ಲಿ ಓಡಾಡೋದು ಕಷ್ಟವಾಗ್ತಿದೆ, ಸಭಾಪತಿಗಳೇ ನೀವು ನನಗೆ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿದ್ರು. YM ಸತೀಶ್ಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಧ್ವನಿಗೂಡಿಸಿದ್ರು. ಬಳ್ಳಾರಿ ಶಾಸಕರು ಅನ್ಫಾರ್ಚುನೇಟ್ಲಿ ಸಭಾನಾಯಕರೇ ಇದು ಕೇಳಬೇಕು ನೀವು, ಅದು ನಿಮಗೆ ನಾನು ಹೇಳ್ತಾ ಇರೋದು, ನಮಗೆ ರಕ್ಷಣೆ ಕೊಡ್ಬೇಕು ನೀವಲ್ಲಿ. ಈಗ ನಾನು ಅವರು MLA ವಿರುದ್ಧ ಮಾತಾಡಿನಂತ ಈಗ ನಾನು ನೆಕ್ಸ್ಟ್ ಟಾರ್ಗೆಟ್ ಆಗ್ತೀನಿ. ಅಲ್ಲಿ ಹೆಂಗಾಗಿದೆ ಅಂದರೆ ಬಳ್ಳಾರಿಯಲ್ಲಿ ನಮ್ಮ MLA ವಿರುದ್ಧ ಮಾತಾಡಿದರೆ ನಾವು ಟಾರ್ಗೆಟ್ ಆಗ್ತೀವಿ. ಇದು ಅಂದರೆ ಅಲ್ಲಿ ನಿಮ್ಮ ಗುಂಡಾರಾಜ್ ನಡಿಲ್ಲ. ಆಗಿದ್ರೆ ನೀವು ಯಾಕೆ ಮಾತಾಡಿ ನನಗೆ ರಕ್ಷಣೆ ಬೇಕು, ಅಲ್ಲಿ ನಂಗೆ ಟಾರ್ಗೆಟ್ ಆಗ್ತೀನಿ ಅಂದರೆ ನೀವು ಯಾಕೆ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂದರೆ
ಅಂದ್ರೆ ಸತ್ಯನ ಹೇಳ್ಬಾರ್ದ? ನಡೆದಿರ್ತಕ್ಕಂಥ ವಿಷಯ, ಅಲ್ಲಿ ನಡೆದಿರ್ತಕ್ಕಂಥ ವಿಷಯ, ಇಲ್ಲಿ ಎರಡು ಗುಂಪುಗಳ ನಡುವೆ ತಮ್ಮ ಪಕ್ಷದ ಕಾರ್ಯಕರ್ತನನ್ನೇ ಕೊಂದು ಇನ್ನೊಂದು ಕಾರ್ಯಕರ್ತರ ಮೇಲೆ ಹಾಕ್ಲಿಕ್ಕೂ ನೋಡಿದ್ರು. ಮನ್ರೇಗಾ ವಿರುದ್ಧದ ಹೋರಾಟಕ್ಕೆ ಕರೆದ ಅಧಿವೇಶನದಲ್ಲಿ ಬಳ್ಳಾರಿ ಬ್ಯಾಟಲ್ ಸದ್ದು ಮಾಡಿದೆ. ವಿಪಕ್ಷಗಳು ಮಾಡಿರೋ ಎಲ್ಲ ಆರೋಪಗಳಿಗೆ ಸೋಮವಾರ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.